ಗುರುವನ್ನೇ ಮೀರಿಸುವ ಶಿಷ್ಯನಾದಾಗ ಮಾತ್ರ ಗುರುವಿಗೆ ಹೆಮ್ಮೆಯಾಗುತ್ತದೆ. ಡಾಕ್ಟರ್ ಮಂಜುನಾಥ್ ಕೋರಿ. ಸಾಧನೆ ಹಾಗೂ ವಿದ್ಯೆಯಲ್ಲಿ ತಂದೆಯನ್ನೇ ಮೀರಿಸುವ ಮಗನಾಗಬೇಕು. ವಿದ್ಯೆಯಲ್ಲಿ ಗುರುವನ್ನೇ ಮೀರಿಸುವ ಶಿಷ್ಯನಾದಾಗ ಮಾತ್ರ ಗುರುವಿಗೆ ಹೆಮ್ಮೆಯಾಗುತ್ತದೆ ಎಂದು ಬಿಎಲ್ಡಿ ಸಂಸ್ಥೆಯ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯ ವಿಜಯಪುರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಕೋರಿ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮೀಜಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಬಿಎ, ಬಿಕಾಂ ಮತ್ತು ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಬಹುಮಾನ ವಿತರಣಾ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಕೆಎಲ್ಇ ಸಂಸ್ಥೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಹಿಂದುಳಿದ ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಹಚ್ಚಿರ್ತಕ್ಕಂತಹ ಕೆಎಲ್ಇ ಸಂಸ್ಥೆಯನ್ನು ನಾನು ಸ್ಮರಿಸ್ತೇನೆ. ನಾನು ಚಿಕ್ಕವನಿರುವಾಗಲೂ ಕೂಡ ನಾನು ನೋಡ್ತಾ ಬಂದಿದ್ದೇನೆ. ಈ ಶಿಕ್ಷಣ ಸಂಸ್ಥೆಗಳ ಸಂಸ್ಕೃತಿ, ಆಚಾರ, ವಿಚಾರ, ವಿದ್ಯಾರ್ಥಿಗಳನ್ನ ದೇಶಕ್ಕೆ ತಯಾರು ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅದನ್ನ ನಾನು ಸ್ಮರಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಜಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಮುಂದೆ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ಇನ್ನು ಮುಂದೆ ಹೆಚ್ಚಿನ ಸಾಧನೆ ಮಾಡಿ ಜನ್ಮ ನೀಡಿದ ತಂದೆ ತಾಯಿಗೆ, ವಿದ್ಯೆ ಕಲಿಸಿದ ಗುರುವಿಗೆ ಹಾಗೂ ಸಂಸ್ಥೆಗೆ ಒಳ್ಳೆಯ ಹೆಸರು ತರುವಂತಾಗಲಿ ಎಂದು ಶುಭ ಹಾರೈಸಿದರು. ತಂದೆಯ ಪಾದ ಸ್ಪರ್ಶ ಮಾಡಿದವ ಯಾವತ್ತೂ ಸಂಪತ್ತನ್ನು ಕಳ್ಕೊಳ್ಳೋದಿಲ್ಲ, ಅವನಿಗೆ ಸಂಪತ್ತಿನ ಬರೋದಿಲ್ಲ. ತಾಯಿಯ ಪಾದ ಸ್ಪರ್ಶ ಮಾಡಿದವನಿಗೆ ಮಮತೆ ಬರುವುದಿಲ್ಲ. ತಾಯಿಯ ಪಾದ ಸ್ಪರ್ಶ, ಅಣ್ಣನ ಪಾದ ಸ್ಪರ್ಶ ಮಾಡಿದವನು ಎಂದು ಶಕ್ತಿಹೀನನಾಗುವುದಿಲ್ಲ, ಯಾವ ಶಕ್ತಿವಂತನಾಗ್ತಾನೆ. ಅದೇ ರೀತಿ ಸಹೋದರಿಯ ಪಾದ ಸ್ಪರ್ಶ ಮಾಡಿದವ ಚಾರಿತ್ರಹೀನನಾಗುವುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೋಗಿ ಮುಂದೆ ಎಂದರೆ ಗುರುವಿನ ಪಾದ ಸ್ಪರ್ಶ ಮಾಡಿದ ವ್ಯಕ್ತಿ ಎಂದೆಂದಿಗೂ ವಿದ್ಯಾಹೀನಾಗುವುದಿಲ್ಲ, ಅತ್ಯಂತ ವಿದ್ಯಾವನಾಗ್ತಾನೆ. ಅದಕ್ಕೆ ನೀವೆಲ್ಲ ಗುರುಗಳ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ನೀವು ಜೀವನದಲ್ಲಿ ಮುಂದೆ ಬರ್ರಿ ಅನ್ನುವಂತ ಮಾತನ್ನು ಹೇಳ್ತಾ ಎಸ್ಎಸ್ಎಂಎಸ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿಎಸ್ ಕಾಂಬ್ಳೆ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಾಟಾಚಾರಕ್ಕೆ ಶಿಕ್ಷಣ ಪಡೆಯದೆ ಮುಂದೆ ನಾನು ಏನಾಗಬೇಕು ಎನ್ನುವುದನ್ನು ಈಗಿನಿಂದಲೇ ಗುರಿ ಇಟ್ಟುಕೊಂಡು ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಸಂತೋಷದಾಯಕವಾಗಿರಲಿ ಎಂದು ಶುಭ ಹಾರೈಸಿದರು. ನೀವು ಮಾಡಿರುವಂತಹ ಚಟುವಟಿಕೆಗಳು ಪ್ರತಿಭೆಯನ್ನು ಗುರುತಿಸಿ ಬಹುಮಾನ ಕೊಡೋದು ಮತ್ತು ನೀವು ಮುಂದೆ ಹೋಗ್ತಕ್ಕಂಥ ಜೀವನಕ್ಕೆ ನಾವು ವಿಶೇಷ ಕೊಡೋದು. ನಿಮ್ಮ ಜೀವ ಅಂತಕ್ಕಂಥದ್ದಾಗಿ ಸಾಮಾನ್ಯವಾಗಿ ಈ BA, BSc, ಬಿಕಾಂ ಹೋದ ಮೇಲೆ MCom, MSc, BEd ಏನ್ ಸ್ಟೂಡೆಂಟ್ ಪ್ರೊಗ್ರೆಷನ್ ಏನಂತೀವಲ್ಲ ನಾವು, ಹೈಯರ್ ಎಜುಕೇಶನ್ಗೆ ಹೋಗ್ತಾರಲ್ಲ, ಇದು ಒಂದು ಮಾರ್ಗ ಆದ್ರೆ ಇನ್ನೊಂದು ಮಾರ್ಗ ಕೆಲವೊಬ್ರು ಈ BA ಮುಗಿದ ತಕ್ಷಣ ಈಗಾಗಲೇ ತಾವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾ ಇರ್ತೀರಿ, ಸೇವೆಗೆ ಸೇರ್ತಕ್ಕಂಥದ್ದು, ನೌಕರಿ ಇರ್ತಕ್ಕಂಥದ್ದು, ಇನ್ನು ಮೂರನೇದು ಯಾರೂ ಇಲ್ಲ ಅಂತಕ್ಕಂಥದ್ದಾದ್ಮೇಲೆ ಮದುವೆ ಆಗೋದು, ಗಂಡನ ಮನೆಗೆ ಹೋಗೋದು ಮತ್ತು ಮೆಂಡೇಟರಿ ಕೂಡ ಎಂಟ್ರಿ ಮಾಡುವ ಎಕ್ಸೈಟಲ್ ಅಂತ ಇಲ್ಲ ಕೂಡ ಕೊಡೋಲ್ಲ. ನೀವು ಬೇರೆ ಹೋಗೋದು ಬೇರೆ ಇದೆ ಸರ್, ಇನ್ನೊಂದು ವರ್ಷ ಇಲ್ಲ ಅಂತ ತಿಳ್ಕೊಂಡ್ರೆ ನಿಮ್ಗೂ ಹೇಳಕ್ ಆಗೋದಿಲ್ಲ. ಸೊ ಈಗ ಸದಸ್ಯರು ಚೇರ್ಮನ್ ಹಿಡ್ಕೊಂಡು ಎಲ್ಲ ಸದಸ್ಯರು ಬಹಳಷ್ಟು ಈ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ನಾನು ಬಹಳಷ್ಟು ರೆಫರ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡಿದ್ದೀನಿ. ಯಾವುದೇ ಮಹಾವಿದ್ಯಾಲಯದಲ್ಲಿ ಇಲ್ಲಿರ್ತಕ್ಕಂಥ LGD ಏನ್ ಕಮಿಟಿ ಅದಲ್ಲ, ಈ ರೀತಿ ಸಪೋರ್ಟು ಅಥವಾ ಫಂಕ್ಷನ್ಗಳಿಗೆ ಅಟೆಂಡ್ ಆಗೋದು 27 ಇಯರ್ಸ್ ಬೇರೆ ಬೇರೆ ಕಾಲೇಜ್ ಮಾಡಿದ್ದೀನಿ ನಾನು. ಬಹುಶಃ ಅವರು ಫಂಕ್ಷನ್ ಬರೋದು ಅಟೆಂಡ್ ಆಗುವಂತಕ್ಕಂಥ ಪ್ರವೃತ್ತಿ ಅಥವಾ ಸಂದರ್ಭ, ಸನ್ನಿವೇಶ, ಪರಿಸರ ಇಲ್ಲ. ಬಟ್ ಇಲ್ಲಿ ನಾನು ಅನ್ಕೊಂಡದ್ದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವ್ರು ಏನೋ ಕೆಲಸ ಇದ್ರು ಕೂಡ, ಎಷ್ಟೇ ಇಂಪಾರ್ಟೆಂಟ್ ಇದ್ರು ಕೂಡ ತಾವೆಲ್ಲರೂ ಇಲ್ಲಿ ಬಂದು ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿ ಬರುತ್ತೆ. ನೀವು ಬರೋದ್ರಿಂದ ಬಹಳಷ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದ್ದವು. ಅವರು ಕೂಡ ಈ ನಮ್ಮ ಸ್ಥಾನಿಕ ಅಧ್ಯಕ್ಷರಾದ ಡಾಕ್ಟರ್ ಹಂಜಿ ಸರ್ ಇಲ್ಲಿ ಉಪಸ್ಥಿತರು. ಕಾಲೇಜು ಒಕ್ಕೂಟದ ಕಾರ್ಯಾಧ್ಯಕ್ಷರು ಡಾಕ್ಟರ್ ಭಾರತಿ ಎಸ್ ಗದ್ದಿ ಹಾಗೂ ಕಾಲೇಜು ಉಪಪ್ರಾಚಾರ್ಯರಾದ ಡಾಕ್ಟರ್ ಪ್ರಶಾಂತ್ ಮಗದುಂ ಅವರು 2024-25ನೇ ಸಾಲಿನ ವಾರ್ಷಿಕ ವರದಿ ವಾಚನ ಮಾಡಿದರು. ವಿದ್ಯಾರ್ಥಿನಿಯರು ತಮ್ಮ ಅಂಶಿಕೆಯನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಕ್ರೀಡಾ ಒಕ್ಕೂಟ ಕಾರ್ಯದರ್ಶಿಯಾದ
ಪ್ರೊಫೆಸರ್ ಎಂಎಂ ಹೊಳ್ಳಿ ಹಾಗೂ ಕಾರ್ಯಕ್ರಮದಲ್ಲಿ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರಾದ ಶಂಭುಲಿಂಗ ಮಮದಾಪುರ, ಪ್ರಕಾಶ್ ಪಾಟೀಲ್, ವಿಜಯಕುಮಾರ್ ಬುರ್ಲಿ, ಅಜಿತ್ ರಾಜಮಾನಿ, ಶಂಬನಗೌಡ ನೀರಲಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ BA, BCom, BSc ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಂಕಗಳ ಅರ್ಹತೆಗಳ ಆಧಾರದ ಮೇಲೆ ಉತ್ತಮ ವಿದ್ಯಾರ್ಥಿನಿಯರೆಂದು ಸತ್ಕಾರ ಸಮಾರಂಭದ ಜೊತೆಗೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಸತ್ಕರಿಸಲಾಯಿತು. ಸತೀಶ್ ಕೋಳಿ, ನ್ಯೂಸ್ ಪಾರ್ಕ್, ಚಿಕ್ಕೋಡಿ.